ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆಸೆ ಧಾರಾವಾಹಿ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇಲ್ಲಿ ಮೀನನಿಗೆ ಪರೀಕ್ಷೆ ಮೇಲೆ ಪರೀಕ್ಷೆ ಬಂದೋಡ್ತಾ ಇದೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಈಗಾಗಲೇ ನಿಮಗೆ ಗೊತ್ತಿರುತ್ತೆ. ಬೇರೆ ಯಾರು ಅಲ್ಲ, ಆ ಮೀನಾಕ್ಷಿ ಮತ್ತು ಈ ರೋಹಿಣಿ. ಸೊ ಇಲ್ಲಿ ರಂಗನಾಥ್ ಅವ್ರಿಗೆ ಆಕ್ಸಿಡೆಂಟ್ ಮಾಡಿರೋದು ಕೂಡ ಅವರೇ. ಕೇಳಿದರೆ ಶಾಕ್ ಆಗುತ್ತೆ. ಹೌದು, ಏನಂತಂದರೆ ಗಂಜಿ ಅದು ಕೊಡೋಕ್ಕಂತ ಹೋಗ್ತಿರ್ತಾಳೆ ಮೀನಾ. ಈ ಮೀನನಿಗೆ ಮನೋಜ ಏನಂತಂದರೆ ನಿನಗೇನು ಒಂಚೂರು ನಾಚಿಕೆ ಮಾನ ಮರ್ಯಾದೆ ಅನ್ನೋದಿಲ್ವಾ, ಮತ್ತೆ ನಿಮ್ಮ ಮನೆಗೆ ಬಂದಿದೆಯಾ ಅಂತ ಹೇಳ್ಬಿಟ್ಟು ಬೈಯಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಸೂರ್ಯ ಕೂಡ ಬೈತಾರೆ. ಅವ್ರ್ಯಾಕೋ ಹೋಗಬೇಕು, ಅವಳ್ಯಾಕೋ ಮಾಡಬೇಕು ಅಂತ ಹೇಳ್ಬಿಟ್ಟು ಹೀಗೆ ಜಗಳ ಮಾಡ್ತಿರ್ತಾರೆ. ಅಯ್ಯೋ ಸಾಕು ಸುಮ್ಮನಿರಿ, ಮಾವನ್ಗೆ ಹುಷಾರಿಲ್ಲ ಅಂಥದ್ರಲ್ಲಿ ನೀವು ಅಂತ ಹೇಳ್ಬಿಟ್ಟು ಬೈತಾರೆ. ಈಗ ತಾರಾ ಕೂಡ ಬಂದಿರ್ತಾಳಲ್ವ, ತಾರಾ ಕೂಡ ಅದೇ ಮಾತು ಹೇಳ್ತಾಳೆ. ಸರ್ ನಿಮ್ಗೇನು ಸಮಸ್ಯೆ ಇಲ್ಲಾಂದರೆ ಗಂಜಿ ನಾನು ನಿಮ್ಗೆ ತಿನ್ನಿಸ್ಬೋದಾ ಅಂತ ಅಂದಾಗ, ಏನಮ್ಮ ಇದು, ನನ್ನ ತಾಳಿ ಬಗ್ಗೆ ಉಳಿಸಿದ ತಾಯಿ ನೀನು, ಈ ಸರ್ ಮೇಡಮ್ ಅನ್ಕೊಂಡು ಏನಮ್ಮ ನೀನು, ನಮ್ಮನ್ನ ನೀನು ಅಪ್ಪ ಅಮ್ಮ ಅಂತಾನೆ ಅನ್ಕೋಬೋದು ಅಂತಂದಾಗ, ಅಪ್ಪ ಅಂತ ಹೇಳಿದ ತಕ್ಷಣ ರಂಗನಾಥ್ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ರಂಗನಾಥ್ ಅವ್ರಿಗೆ ಗಂಜಿ ತಿನ್ನಿಸ್ತಾಳೆ. ಇಲ್ಲಿ ತಾಯಿ ಮಮತೆ, ವಾತ್ಸಲ್ಯ, ಪ್ರೀತಿ ಅನ್ನೋದು ಏನಂತಂದರೆ ಅದು ಆಗಿಂದಾಗೆ ಉಕ್ಕಿ ಬರುವಂಥದ್ದು. ಅದು ಯಾರು ಹೇಳಿ ಕೇಳಿ ಎಷ್ಟು ಕ್ರೂರಿಯಾಗಿದ್ರೂ ಕೂಡ ತಾಯ್ತನ ಅನ್ನೋದು ಮನುಷ್ಯನಿಗೆ ಬಹಳ ಒಂದು ಏನಂತಂದರೆ ಮಗಳನ್ನು ಕಳ್ಕೊಂಡ ನೋವು ಇದೆಯಲ್ಲ ಶಾಂತಿ ಅವ್ರಿಗೆ, ಬಹಳ ಅಂದರೆ ಬಹಳ ಇದೆ. ಇಲ್ಲಿ ತಾರಾ ಅಮ್ಮ ಅಂತ ಅಂದಾಗ ಅವ್ರ ಕಣ್ಣಲ್ಲಿ ಕೂಡ ನೀರು ಬರ್ತಾ ಇರುತ್ತೆ. ಸೊ ನಿಜವಾಗ್ಲೂ ಅಲ್ಲಿ ತಾಯಿಯ ಒಂದು ಮಮತೆ ಎದ್ದು ಕಾಣ್ತಾ ಇರುತ್ತೆ. ರಂಗನಾಥ್ ಅವ್ರ ಕಣ್ಣಲ್ಲೂ ನೀರು ಬರುತ್ತೆ. ಅಪ್ಪ ಅಮ್ಮ ಅಂತ ಕರೀತಾಳೆ, ಗಂಜಿ ತಿನ್ನಿಸ್ತಾಳೆ. ಆದರೆ ಈ ಮನೋಜ ಮಾತ್ರ ಈ ತಾರನ್ನು ನೋಡ್ಬಿಟ್ಟು ಏನೋ 3 ಜನ ಜಗಳ ಆಡ್ತಿರ್ಬೇಕಾದ್ರೆ ಓ ಲೊಟ್ಟೆ ಅಂತ ಹೇಳ್ಬಿಡ್ತಾನೆ. ಲೊಟ್ಟೆ ಅಂದ ತಕ್ಷಣ ತಾರನಿಗೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆ ಲೊಟ್ಟೆ ಓ ಲೊಟ್ಟೆ ಅಂತ ಹೇಳಿದ್ದು ಚಿಕ್ಕ ಹುಡುಗ ಇದ್ದಾಗ ಹೇಳಿರೋದು. ಒಂದು ಕ್ಷಣ ಮನೋಜನ ನೋಡ್ತಾ ನಿಂತ್ಕೊಂಡಾಗ ಇವಳು ಹಿಂಗೆ ನೋಡ್ತಾಳೆ ನನ್ನ ಅಂತ ಹೇಳ್ಬಿಟ್ಟು, ಇವಳು ಹೆಸರು ಹೇಳ್ಕೊ ನಂಗೆ ಭಯ ಆಗ್ತಿದಲ್ಲ, ಇವಳು ತಾರನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತು ಮನೆ ಬಿಟ್ಟು ಹೋಗಲ್ಲ ಅಂತ, ಹೀಗೆ ಹೋಗೋದು ಬೇಡ ಅಂತ ವಾದ ವಿವಾದಗಳು ನಡೀತಾನೆ ಇರ್ತವೆ. ಸೊ ನಡೆದಾಗ ಈ ರೋಹಿಣಿ ಮತ್ತು ಈ ವಿಶಾಲಾಕ್ಷಿ ಅವರು ಭೇಟಿ ಆಗಿಬಿಟ್ಟು ನಮ್ಮ ಮಾವನಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ, ಆಕ್ಸಿಡೆಂಟ್ ಆಗಿರೋರು ಮನೆ ತುಂಬ ಚೆನ್ನಾಗಿರಲಿ ಅಂತ ಹೇಳಿದಾಗ ನಾನೆಲ್ಲಿ ಬೈತೀನೋ ಅಂತ ಅಂದ್ಕೊಂಡೆ. ನಾವೇ ಮಾಡಿರೋ ಪ್ಲ್ಯಾನ್ಗೆ ನಾವೇ ಬೈತೀವಿ ಆಂಟಿ, ಥ್ಯಾಂಕ್ ಯು ಸೋ ಮಚ್ ಆಂಟಿ, ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಈ ಕಡೆ ಮತ್ತೇನಾಗುತ್ತೆ ಅಂತಂದರೆ, ಹೆಂಗಾರ ಮಾಡಬೇಕು, ಮೀನನ ಮನೆಯಿಂದ ಆಚೆ ಹಾಕಬೇಕು, ಆ ಮನೆಗೆ ನೀನು ಹೋಗಬೇಕು ಅಷ್ಟೇ ತಾನೇ ಅಂತ ಹೇಳಿದಾಗ, ಹೌದು ಆಂಟಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಅಲ್ಲ ಕಣೆ, ಆ ಮೀನ ಸೂರ್ಯ ಹೊರಗಡೆ ಹೋಗಲಿ, ಆ ಮನೆ ನಂದಾಗುತ್ತೆ, ನಿನಗೆ ಆ ಮನೋಜನಿಗೆ ಆ ಶಾಂತಿಗೆ ಹೇಗೆ ಬುದ್ಧಿ ಕಲಿಸ್ತೀನಿ ನೋಡು ಅಂತ ಹೇಳಿ ವಿಶಾಲಾಕ್ಷಿ ಅನ್ಕೋತಾ ಇರ್ತಾಳೆ. ಆದರೆ ವಿಶಾಲಾಕ್ಷಿ ಪ್ಲ್ಯಾನು ರೋಹಿಣಿಗೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಮೀನನ್ನು ಹೊರಗಾಕೋ ಕೆಲಸನೇ ಮಾಡ್ತಾ ಇದ್ದಾಳೆ. ಸೊ ಮತ್ತೇನಾಗುತ್ತೆ ಅಂತಂದರೆ, ಈ ಕಡೆ ಈ ಮನೋಜ, ಅಲ್ಲ ಮಮ್ಮಿ ಏನು ಮಮ್ಮಿ ನೀನು ಆ ಹುಡುಗಿನ ಮನೇಲಿ ಇಟ್ಕೊಂಡ್ಬಿಟ್ಟಿದ್ಯಾ ಅಂದ ತಕ್ಷಣ, ಯಾರು ಏನು ಅಂತ ಕೇಳ್ತಾಳೆ. ಅದೇ ಆ ತಾರಾ ಅಂದ ತಕ್ಷಣ, ಏನಾಯ್ತು ಈಗ, ನಿಮ್ಮಪ್ಪನ ಕಾಪಾಡಿದವ್ರನ್ನ ನಾನು ತುಂಬ ಬೇಗ ಹಚ್ಕೊಂಡ್ಬಿಡ್ತೀನಿ ಕಣೋ, ನನ್ನ ತಾಳಿ ಬಗ್ಗೆ ಕಾಪಾಡಿರೋ ತಾಯಿ ಕಣೋ ಅವಳು ಅಂತ ಹೇಳಿದ ತಕ್ಷಣ, ಸರಿ ಆಯಿತು ಮಮ್ಮಿ, ನನಗೆ ಬಾದಾಮ್ ಹಾಲು ಬೇಕು ಮಾಡ್ಕೊಂಬ, ಏನು ನೀನು ಆಗ ನೋಡಿದ್ರೆ ಈಗ ಅದು ಮಾಡ್ಕೊಂಬ ಅಂತ ಹೇಳ್ಬಿಟ್ಟು ನನ್ನ ಕೆಲಸನೇ ನಾನು ಮಾಡ್ಕೊಳ್ಳೋದಿಲ್ಲ ಅಂತ ಬೈತಾರೆ. ಮಮ್ಮಿ ಅಂತ ಹೇಳ್ತಾನೆ. ಹೆಂಗಾರ ಮಾಡಿಬಿಟ್ಟು ಮೊದಲು ಆ ಮೀನನ್ನು ಹೊರಗಡೆ ಹಾಕೋ ಪ್ಲ್ಯಾನ್ ಕೊಡು ಅಂತಂದರೆ ಅದು ಇದು ಅಂತ ಹೇಳ್ತಾನೆ ಅಂತ ಹೇಳಿ ಬೈತಾರೆ. ಸೊ ಒಟ್ಟಿನಲ್ಲಿ ಮೀನನ್ನು ಆಚೆ ಹಾಕುವಂಥ ಪ್ಲ್ಯಾನ್ ಮಾಡ್ತಾರೆ. ಸೂರ್ಯ ಸುಮ್ಮನೆ ಇರ್ತಾನ, ಆದರೂ ಕೇಳೋದಿಲ್ಲ. ಈ ಕಡೆ ತಾರಾನ ಮನೇಲಿದ್ದಷ್ಟು ನನಗೆ ಆಪತ್ತು, ಮೊದಲು ಈ ಮೀನನ್ನು ಹೊರಗಡೆ ಹಾಕಬೇಕು, ಆಮೇಲೆ ತಾರಾನ, ಈ ಹುಡುಗಿನ ಹೆಂಗೋ ತಾರಾ ಅಂತ ಹೇಳೋಕೆ ನಂಗೆ ಭಯ ಆಗ್ತಿದೆಯಲ್ಲ, ಹೆಂಗಾರ ಮಾಡಿ ಮೊದಲು ಆಮೇಲೆ ಹೊರಗೆ ಹಾಕ್ಬಿಡ್ಬೇಕು ಅಂತ ಈ ಮನೋಜ ಯೋಚನೆ ಮಾಡ್ತಾನೆ. ಈ ಕಡೆ ಅದೇನೋ ಕಾಲು ಜಾರಿ ಬೀಳ್ತಾನೆ, ಟಾವಲಿಂದ ಯಾರೋ ಸುತ್ತಿ ಹೊಡೆದ್ರು ಅಂತ ಹೇಳ್ತಾನೆ. ಇನ್ನು ಈ ಮೀನಾ ಹತ್ರ ಬರ್ತಾಳೆ. ಶಾಂತಿ ಬಂದ್ಬಿಟ್ಟು ಹೇಳಿ, ಮೀನಾ ಅಂತ ಕರೀತಾರೆ, ಹೇಳಿ ಅತ್ತೆ ಅಂದಾಗ, ನನಗೆ ತಾಳಿ ಭಾಗ್ಯ ಮುಖ್ಯ, ನಿನ್ನ ತಾಳಿ ಬಗ್ಗೆ ನೀನು ಉಳಿಸ್ಕೋಬೇಕು ಅಂತಂದರೆ, ನನ್ನ ಮಗನೂ ಉಳಿಬೇಕು ಅಂತಂದರೆ ನೀನು ನಿಮ್ಮ ಅಮ್ಮನ ಮನೆಗೆ ಹೋಗಿ ಸೆಟ್ಲ್ ಆಗಿಬಿಡು, ಮತ್ತೆ ನಾನು ಈ ಮನೆಗೆ ನಿನ್ನ ಮಾವ ಕರೆದ್ರು ನಿನ್ನ ಗಂಡ ಕರೆದ್ರು ಬರಲ್ಲ ಅಂತ ನಿನ್ನ ತಾಳಿ ಮೇಲೆ ಆಣೆ ಮಾಡು ಅಂತ ಹೇಳ್ತಾರೆ. ತಾಳಿ ಮೇಲೆ ಆಣೆ ಮಾಡು ಅಂದಾಗ ಪಾಪ ಮೀನನಿಗೆ ಶಾಕ್ ಆಗುತ್ತೆ. ಹಾಗಾದರೆ ಮೀನಾ ತಾಳಿ ಮೇಲೆ ಆಣೆ ಮಾಡ್ತಾಳ, ತವ್ರ ಮನೆಗೆ ಹೋಗ್ತಾಳ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.